ಹೇಗೆಳಿಯ, ನನ್ನ ಜೀವನದಲ್ಲಿ ಇಷ್ಟು ಖುಷಿಯಾಗಿರೋದಕ್ಕೆ ನೀನೇ ಕಾರಣ. ನಿನಗೆ ಏನು ಹೇಳಬೇಕು, ಯಾವ ಥರ ಗ್ರ್ಯಾಟಿಟ್ಯೂಡ್ ತೋರಿಸ್ಬೇಕು ಒಂದು ಗೊತ್ತಾಗೋಲ್ತು. ನೀನು ಮಾಡಿರೋ ಸಹಾಯ, ಕೊಟ್ಟಿರೋ ಸಲಹೆ ಯಾವತ್ತೂ ಮರೆಯಂಗಿಲ್ಲ, ಯಾವತ್ತೂ ಮರೆಯಂಗಿಲ್ಲ. ಏನಿಲ್ಲ ಮಂಜು, ನಾಳೆಯಿಂದ ಕೆಲ್ಸಕ್ಕೆ ಬರೋದು ಬೇಡ. ಯಾಕೆ ಸರ್, ನಾನೇನ್ ಮಾಡಿದೆ? ನೀಗ್ ಗೊತ್ತಿದೆ ಇದೆ, ಬಿಸ್ನೆಸ್ ಫುಲ್ ಆಸಲ್ ನಡೀತಿದೆ, ನಿಮ್ಗೆ ಸಂಬಳ ಕೊಡೋದು ಕೂಡ ಕಷ್ಟ ಆಗ್ತದೆ. ಹಂಗಾಗಿ ನಾಳೆಯಿಂದ ಬರಕ್ ಹೋಗ್ಬೇಡ. ಅಲ್ಲ ಸರ್, ನೀವು ಈ ಥರ ಸಡನ್ ಆಗಿ ಹೇಳಿದ್ರಿ ಹಿಂಗ. ಈ ತಿಂಗಳು ಸ್ಯಾಲರಿ ತಗೋ, ನಾಳೆಯಿಂದ ಬರಕ್ ಹೋಗ್ಬೇಡ. ಜೀವನಾಂಶ ಏನಾದ್ರು ಬೇಕಾದ್ರೆ ಕೇಳಿ, ಎಷ್ಟು ಕೋಟಿ ಆದ್ರೂ ಪರವಾಗಿಲ್ಲ, ಕೊಟ್ಬಿಡ್ತೀನಿ, ತಗೊಂಡು ಓಡ್ತಾ. ಜನನಿ ಪ್ರತಿದಿನ ರಾತ್ರಿ 10ಕ್ಕೆ. ಹೇ ಮಂಜು, ಇವತ್ತಾಕೆ ಇಷ್ಟು ಜಲ್ದಿ ಬಂದಿದ್ಯಾ? ಭಾರತಿ ನನ್ನ ಕೆಲಸದಿಂದ ತೆಗೆದ. ಅಲ್ಲ ಮಂಜು, ಕೆಲ್ಸದಿಂದ ತೆಗ್ದಾಕುದ್ರ ಅಂತ ಅಷ್ಟು ಆರಾಮಾಗಿ ಹೇಳ್ತಾ ಇದ್ಯಾ? ಫಸ್ಟ್ ಆಫ್ ಆಲ್ ಏನಕ್ಕೆ ತೆಗ್ದಾಕುದ್ರು? ಏನು ಮಾಡೋಣ, ಬಿಸ್ನೆಸ್ ಫುಲ್ ಲಾಸಲ್ಲಿ ಐತಂತೆ. ನನಗೆ ಸಂಬಳ ಕೊಡೋಕ್ಕೂ ಅವ್ರಿಗೆ ಕಷ್ಟ ಆಗತ್ತಂತೆ. ಇವಾಗ ಏನು ಮಾಡೋದು? ನೋಡಮ್, ಬೇರೆ ಕಡೆ ಕೆಲಸ ನೋಡಮ್. ಅದಿರಲಿ, ಕೆಮ್ಮು ಮಾಡಿ. ಅದೇ ಅನ್ಯ ಬೇಳಿ. ಥೋ ನಿನ್ನ ಮಂಜಾಳ ಆಗ. ಒಂದು ತಿಂಗಳಾದರೂ ಮಂಜುಗಿನ ಕೆಲಸ ಸಿಕ್ಕಿಲ್ಲ. ಆದರೆ ಮನೆ ಸಾಲದ ಬಡ್ಡಿ ಬೇರೆ ಕಟ್ಟಬೇಕಾಗಿರುತ್ತೆ. ಇಲ್ಲೇ ರುದ್ರ, ಒಂದು ಹೆಲ್ಪ್ ಬೇಕಿತ್ಲೆ. ಏನು ಹೆಲ್ಪ್ ಬೇಕು ಹೇಳ? ಇಲ್ಲ, ಒಂದು ತಿಂಗಳಾಯ್ತು, ಎಲ್ಲಿ ಕೆಲಸ ಸಿಕ್ಕಿಲ್ಲ. ಅದಕ್ಕೆ ಈ ತಿಂಗಳು ಮನೆ ಸಾಲದ ಬಡ್ಡಿ ಬೇರೆ ಕಟ್ಟಬೇಕು. ಒಂದು 10,000 ರೂಪಾಯಿ ಕೊಡೋಕ್ಕಾಗತ್ತಾ? ಫೋನ್ ಪೇ ಮಾಡ್ತೇನೆ. ಕೆಲಸ ಸಿಕ್ಕಿದ ತಕ್ಷಣ ಕೊಟ್ಬಿಡ್ಲೆ. ಆಯ್ತು ಹೇಳು. ಯಾಕೇನಾಯ್ತು? ಇನ್ನ ಎಷ್ಟ್ ದಿವಸ ಅಂತ ಮನೇಲಿ ಕೆಲ್ಸಕ್ಕೆ ಹೋಗದೆ ಖಾಲಿ ಬಿದ್ದಿರ್ತೀಯ? ಮನೇಲಿ ಅಕ್ಕಿ ಬೇಳಿ ಖಾಲಿ ಆಗೈತಿ, ರೇಷನ್ ಕೂಡ ಇಲ್ಲ. ನೀನ್ ಉಣ್ಬಕ್ ಏನ್ ಮಾಡ್ಕೊಡ್ಬೇಕು ನಾನು? ನನ್ ಕಷ್ಟ ಏನಾದ್ರೂ ಸ್ವಲ್ಪ ಆದ್ರೂ ಅರ್ವೈತಾ? ಸಡನ್ ಆಗಿ ಈ ಥರ ಪರಿಸ್ಥಿತಿ ಬರುತ್ತಂತ ನನ್ಗೇನು ಗೊತ್ತಿತ್ತು? ಸಿಕ್ಕಿರೋ ಕೆಲ್ಸನೂ ನೆಟ್ಟಗ್ ಮಾಡಂಗಿಲ್ಲ ನೀನು, ಅದಕ್ಕೆ ನಿನ್ನ ಕೆಲ್ಸದಿಂದ ಕಿತ್ ಹಾಕಿದ್ದಾರೆ. ನಿಮ್ ಅಪ್ಪನ್ ಮಕ ನೋಡಿ ನನ್ನ ಮದ್ವೆ ಮಾಡ್ಕೊಟ್ರಲ್ಲ ನಮ್ಮ ಅಪ್ಪ ಅಮ್ಮ, ಅವ್ರಿಗೆ ಬೈಬೇಕು ಫಸ್ಟು. ನಿನ್ ಯೋಗ್ಯತೆಗಷ್ಟು. ನಿಮ್ಮೆಲ್ಲರ ಹತ್ರನೂ ಸ್ವಲ್ಪ ಮಾತಾಡ್ಬೇಕಿತ್ತು. ಜ್ಯೋತಿ ಸಮಸ್ಯೆ ಬಗೆಹರಿಯತ್ತಾ? ಅಣ್ಣ ತಂಗಿ ಎಲ್ಲಿ ರೆಡಿ ಹೊಂಟಿ? ಅಮ್ಮ ಫೋನ್ ಮಾಡಿದ್ಲು, 1-2 ದಿನ ಇದೋಗುವಂತಿ ಬಾ ಅಂದ್ಲು, ಅದಕ್ಕೆ ಹೊಂಟೀನಿ. ಯಾವ ಬರ್ತಿ? 1-2 ದಿನ. ಸರಿ, ಹುಷಾರಾಗಿ ಹೋಗು, ಹೋಗ್ಬೇಕು, ಫೋನ್ ಮಾಡು. ಸರಿ, ಬಾಯ್. ಕೆಲಸ ಇಲ್ಲದೆ ಹಾಗೆ ನಿಧಾನಕ್ಕೆ ಮತ್ತೊಂದು ತಿಂಗಳಾಗೋಯ್ತು. ಇನ್ನೂ ಕೆಲಸ ಸಿಕ್ಕಿಲ್ಲಲ್ಲೇ. ಈ ತಿಂಗಳು ಮತ್ತೆ ಕಟ್ಟೇಟ್ ಆಗ್ಬಿಡುತ್ತೆ. ಇನ್ನೊಂದು 10,000 ರೂಪಾಯಿ ಕೊಡ್ತೀಯಾ? ಒಂದೇ ಸರಿಗೆ ಕೊಟ್ಬಿಡ್ತಾರೆ ಬೆಟರ್. ತೋರಿಕೆ ನಾನೇನು 10,000 ಕೇಳೋಣಂತ ಬಂದರೆ ರಿಟರ್ನ್ ನನ್ನೇ ಕೇಳಾಕತ್ತಿಲ್ಲ. ನೀನು ಸಿಗರೇಟ್ ಹೊಡಿತೀಯಾ? ನೀನೇ ದುಡ್ಡು ಕೊಡ್ಬೇಡ ಮರಾಯ, ನಾನು ಕೊಡ್ತೀನಿ ತಗ. ನಾನು ತಗೋ ಸಿಗರೇಟ್ ಹೊಡೋ ರೊಕ್ಕ ಬಿಟ್ರೆ ಮತ್ತೇನಿಲ್ಲ ನೋಡು. ನಾವು ಹೋಗ್ದ. ಹೌದು, ಭಾರತಿ ಊರಿಗೆ ಹೋಗಿ 1 ವಾರ ಮೇಲೆ ಆಯ್ತಲ್ಲ, ಯಾಕೆ ಬರಲಿಲ್ಲ? ಫೋನ್ ಮಾಡೋಣ. ಹಲೋ ಭಾರತಿ. ಹೇಳಪ್ಪ ಮಂಜು. ಭಾರತಿ ಇಲ್ವಾ? ಇದ್ದಾಳಪ್ಪ, ಏನು ಹೇಳು? ಅಲ್ಲ, ಅದು ಊರಿಗೆ ಹೋಗಿ 1 ವಾರ ಮೇಲೆ ಆಯ್ತಲ್ಲ, ಇನ್ನೂ ಬರಲಿಲ್ಲ ಅಂತ ಕೇಳೋಂತ ಮಾಡಿದೆ. ನಾವು ನಮ್ಮ ಮಗಳನ್ನ ರಾಣಿ ಥರ ಬೆಳೆಸೀವಿ. ಆದರೆ ಹಿಂಗೆ ನೋಡ್ಕೊಂಬದು ನೀನು. ನೆಟ್ಟಿಗೆ ಮದುವೆ ಆಗಿ 1 ವರ್ಷ ಆಗಿಲ್ಲ, ಇವಾಗಲೇ ಇಷ್ಟು ಸಮಸ್ಯೆ ತಂದಿಟ್ಟಿಯಲ್ಲ ಆಕೆಗೆ. ಯಾವ ನಂಬಿಕೆ ಮೇಲೆ ಕಳಿಸ್ಕೊಡೋಣಪ್ಪ? ನೋಡಪ್ಪ ಮಂಜು, ನೀನು ಒಂದು ಒಳ್ಳೆ ಜಾಬ್ ನೋಡ್ಕೊ. ನೀನು ಏನು ಬಾಕಿ ಅದಾವಲ್ಲ ಅವನ್ನೆಲ್ಲ ತೀರಿಸಿದ ಮೇಲೆ ನಮ್ಮ ಭಾರತಿನ ನಾನು ಕಳಿಸ್ತೀನಿ. ಅಲ್ಲಿವರೆಗೆ ಕಳ್ಸೋಕ್ಕಾಗಲ್ಲ. ಅರ್ಥ ಆಯ್ತಾ? ಸರಿ ಮಗು.
ಮಂಜು, ಮಂಜು, ನಾನೇ ಮಂಜು. ಏನದು ಮರನ ಮಾತಾಡ್ತಿರೋದು? ನಂಬಕ್ಕಾಗೋಲ್ತು. ಮಂಜು, ಗಾಬರಿ ಆಗಬೇಡ. ನಾನು ನಿನಗೆ ಒಳ್ಳೆಯದನ್ನೇ ಮಾಡ್ತೀನಿ, ಕೆಟ್ಟದಂತೂ ಮಾಡಲ್ಲ. ಇನ್ನೇನು ಒಳ್ಳೇದಾಗಬೇಕಾಗೈತೆ, ಜೀವನನೇ ಮುರಬಟ್ಟೆ ಆಗೈತೆ. ಜಾಸ್ತಿ ಚಿಂತೆ ಮಾಡಬೇಡ, ಆಗೋದೆಲ್ಲ ಒಳ್ಳೆಯದಕ್ಕೆ. ಇವತ್ತು ನಿನಗೆ ಕಷ್ಟ ಇರ್ಬೋದು, ಆದರೆ ಇದು ಭಾಳ ದಿನ ಇರಲ್ಲ, ಎಲ್ಲ ಬದಲಾಗುತ್ತೆ. ಏನು ಒಳ್ಳೇದಾಗುತ್ತೋ ಏನೋ. ನಮ್ಮಪ್ಪ ಇದಾನಲ್ಲ ದೇವೇಂದ್ರಪ್ಪ, ಏನು ದಾನಶೂರ ಕರ್ಣನ ಥರ ಇರೋಬರ ಆಸ್ತಿನೆಲ್ಲ ದಾನ ಧರ್ಮ ಮಾಡಿ ತಾನೇನೋ ನೆಮ್ಮದ ಸತ್ತೋಗ್ಬಿಟ್ಟ. ಇವತ್ತು ನನಗೆ ತುಂಬ ಅನ್ನಕ್ಕೂ ಗತಿ ಇಲ್ದಂಗೆ ಮಾಡ್ಬಿಟ್ಟ. ಮನುಷ್ಯ ತಮ್ಮ ಪರಿಸ್ಥಿತಿಗೆ ಬೇರೆಯವ್ರನ್ನ ದೂಷಿಸೋದು ಸಹಜನೇ. ನಿನಗೆ ಹೆಂಗೆ ಕಾಣಿಸುತ್ತಾ ಇದು? ನೋಡು ಮಂಜು, ನಾವು ಪ್ರಪಂಚಕ್ಕೆ ಎಷ್ಟು ಕೊಡ್ತೀವೋ ಅಷ್ಟು ಮಾತ್ರ ನಮಗೆ ಜೀರ್ಣ ಆಗೋದು. ಅಂದರೆ ನಾವು ನಮಗೆ ಅಂತ ಕೂಡಿಟ್ಟಿದ್ದು ಒಂದಲ್ಲ ಒಂದಿನ ಬೇರೆಯವ್ರ ಪಾಲಾಗ್ಬೋದು. ಆದರೆ ಯಾವುದೇ ಸ್ವಾರ್ಥ ಇಲ್ಲದೆ ದಾನ ಮಾಡಿದ್ದು ಒಂದಲ್ಲ ಒಂದು ರೂಪದಲ್ಲಿ ನಮ್ಮ ಕಷ್ಟ ಕಾಲದಲ್ಲಿ ಕೈ ಹಿಡಿಯುತ್ತೆ. ನಿನ್ನ ಯಾವ ಕಾಲದಾಗದಿಗಿ? ನನ್ನ ಈ ಮಾತು ಒಂದು ದಿನ ನಿನಗೆ ಅರ್ಥ ಆಗುತ್ತೆ. ಅವಾಗ ನೀನೇ ನನ್ನ ಹತ್ರ ಬರ್ತೀಯ. ಏನೋ ಉದ್ರೆ ಹೇಳ್ತತೆ. ನಮಸ್ಕಾರ. ನೀವು ದೇವೇಂದ್ರಪ್ಪರ ಮಗ ಮಂಜು ಅಲ್ವಾ? ಹೌದು ಹೌದು. ಒಳಗೆ ಬರ್ಬೋದಾ? ಬರ್ರಿ. ನನ್ನ ಹೆಸರು ಪುರುಷೋತ್ತಮ್ ಅಂತ. ನಿಮ್ಮಪ್ಪವರು ಹಾಗೂ ನಮ್ಮ ತಂದೆಯವರು ಸಣ್ಣವರಿದ್ದಾಗಿಂದ ಫ್ರೆಂಡ್ಸು. ನಮ್ಮಪ್ಪವರು ಕಷ್ಟದಲ್ಲಿರಬೇಕಾದ್ರೆ ನಿಮ್ಮ ತಂದೆಯವರು ಒಂದಿಷ್ಟು ಹಣದ ಸಹಾಯ ಮಾಡಿದರು. ಆ ಹಣದ ಸಹಾಯದಿಂದ ನಮ್ಮ ತಂದೆಯವರು ಒಂದು ಸಣ್ಣ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಆ ಬಿಸ್ನೆಸ್ಸಲ್ಲಿ ಸಕ್ಸಸ್ ಆದರು. ಇವತ್ತೇನಾದರೂ ಒಂದು 10 ಜನಕ್ಕೆ ಕೆಲಸ ಕೊಡ್ತಿದ್ವಿ ಅಂದರೆ ಅದಕ್ಕೆ ನಿಮ್ಮ ತಂದೆಯವರೇ ಕಾರಣ. ಇದು ಯಾವುದು ನನಗೆ ಅರಿವಿಲ್ಲದೆ ಹಾಂಕನಿಂದ ಮೆರ್ತಿದ್ದೆ. ಆಗ ನಮ್ಮಪ್ಪರು ನನಗೆ ಅರ್ಥ ಮಾಡಿಸಿದ್ರು, ನೀ ಅನುಭವಿಸ್ತಿರೋ ಈ ಸುಖ ಸಂಪತ್ತು ಒಬ್ಬ ಮಹಾನ್ ವ್ಯಕ್ತಿ ಹಾಕಿರೋ ಭಿಕ್ಷೆ ಅಂತ. ಆ ಭಿಕ್ಷೆ ಆಗಿರೋ ಮಹಾತ್ಮನಂತ ನೋಡೋ ಅದೃಷ್ಟ ನನಗಿಲ್ಲ. ಅಟ್ಲೀಸ್ಟ್ ಅವ್ರದ್ದೇ ಪ್ರತಿರೂಪ ಆಗಿರೋ ನಿಮ್ಮನ್ನು ಅದನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಇದಕ್ಕೆ ಏನು ಹೇಳಬೇಕು ನನಗೆ ಅರ್ಥ ಆಗ್ತಾ ಇಲ್ಲ. ಮಂಜು, ಮಂಜು, 3 ತಿಂಗಳಾದ್ರೂ ಬಡ್ಡಿ ದುಡ್ಡಲ್ಲಿ? ಅಣ್ಣ ನೀವೇ ಕಣ ಇಲ್ಲಿಗೇನ ಬರೋಕೆ ಹೋದ್ರೆ ನಾನೇ ತಂದು ಕೊಡ್ತೀನಲ್ಲ. ದುಡ್ಡು ಕೊಡ್ದಂಗೆ ತಲೆ ಮಾಡ್ಸ್ಕೊಂಡು ದುಡ್ಡಾಡ್ತೀವಿ. ಫೋನ್ ಮಾಡಿದ್ರೆ ಫೋನ್ ಎತ್ತಂಗಿಲ್ಲ. ಇಲ್ಲಿ ಬಂದರೆ ಈ ಮಾತು ಹೇಳ್ತೀಯಾ ನೀನು? ಅಣ್ಣ ಇನ್ನೂ ಕೆಲಸ ಸಿಕ್ಕಿಲ್ಲ ಅಣ್ಣ. ಸಿಕ್ಕಿದ ಮೇಲೆ ಗ್ಯಾರಂಟಿ ತಂದು ಕೊಡ್ತಾನ. ನೀನು ದುಡ್ಡು ಕೊಡ್ದಂಗೆ ನಾನು ಎಲ್ಲಿ ಓದೋಣ? ನೋಡು ಮಂಜು, ಇಂಥ ನಾಟಕಗಳೆಲ್ಲ ಬೇಡ. ಹಿಂಗೇಳೆ ಎಷ್ಟೋ ಜನ ಊರು ಬಿಟ್ಟು ಓಡೋದಾರು ನೋಡಿದ್ದೀನಿ ನಾನು. ಫಸ್ಟ್ ನನ್ನ ದುಡ್ಡು ನಾನು ಕೊಟ್ಬಿಡು, ಇಲ್ಲ ಅಂತಂದ್ರೆ ಕತೆ ಬೇರೆನೇ ಇರ್ತದೆ. ಹೌದು, ನಿಮಗೆ ಇವರು ಎಷ್ಟು ದುಡ್ಡು ಕೊಡಬೇಕು? ಅಸಲು ಬಡ್ಡಿ ಸರಿ 6 ಲಕ್ಷ ಕೊಡಬೇಕು. ಸರಿ, 1 ನಿಮಿಷ ತಡೀರಿ. ಪುರುಷೋತ್ತಮ ಅವ್ರೆ, ಏನು ಮಾಡ್ತಾರೆ ನೀವು? 1 ನಿಮಿಷ ಹೇಳ್ತೀನಿ. ತಗೋರಿ, ಇದರಲ್ಲಿ ನಿಮಗೆ ಸೇರ್ಬೇಕಾಗಿರೋದು ಎಲ್ಲನೂ ಐತೆ. ಇಲ್ಲಿ ಇನ್ನೊಂದ್ಸರಿ ಬಂದು ಅವ್ರಿಗೆ ಟಾರ್ಚರ್ ಕೊಡೋಕೆ ಹೋಗ್ಬಿಡ್ರಿ. ನಮ್ಮ ರೊಕ್ಕ ನಮಗೆ ಬಂದರೆ ನಾವ್ಯಾಕೆ ಟಾರ್ಚರ್ ಕೊಡೋಣ? ಏನು ಮಾಡಿದ್ರಿ ನೀವು? ನಾನು ಇಲ್ಲಿಗೆ ಮಸ್ತ್ ಸಾಲ ಮಾಡ್ಕೊಂಡಿನಿ. ಇವಾಗ ಮತ್ತೆ ನಿಮ್ಮ ಹತ್ರ ಸಾಲ ಮಾಡ್ಕೊಂಡ್ರೆ? ಸಾಲ ಅಂತ ಯಾಕೆ ಅನ್ಕೋತೀರಿ? ನಾನು ಸಾಲ ಅಂತ ಕೊಟ್ಟಿಲ್ಲ. ನಿಮ್ಮಪ್ಪರು ಮಾಡಿರೋ ಸಹಾಯದಿಂದ ಅಸಲು ಬಡ್ಡಿ ಸೇರಿಸಿದ್ರಿ, ಅದರ ಅರ್ಧನೂ ನಾನು ಕೊಟ್ಟಿಲ್ಲ. ಹೌದು, ನಿಮಗೆ ಕೆಲಸ ಇಲ್ಲ ಅಂತ ಹೇಳಿದ್ರಲ್ಲ? ಇಲ್ಲ, ಕೆಲಸ ಇಲ್ಲ. ಮೊದಲು ಕೆಲಸ ಮಾಡಿದ್ರೆ ಅಲ್ಲಿ ಎಷ್ಟು ಸಂಬಳ ಕೊಡ್ತಿದ್ರು? 20,000. 20,000. ನಾನು 5,000 ಜಾಸ್ತಿನೇ ಕೊಡ್ತೀನಿ. ನಮ್ಮ ಕಡೆ ಕೆಲಸಕ್ಕೆ ಬಂದ್ಬಿಡ್ರಿ. ಅಲ್ಲ, ನನ್ನ ಬಗ್ಗೆ ನಿಮ್ಗೇನು ಗೊತ್ತಿಲ್ಲ, ನನ್ನ ಸ್ಕಿಲ್ಸ್ ಬಗ್ಗೆನೂ ಗೊತ್ತಿಲ್ಲ ನಿಮಗೆ. ನನಗೆ ಹೆಂಗೆ ಕೆಲಸ ಕೊಡ್ತೀರಿ ನೀವು? ನಿಮ್ಮಪ್ಪರು ಋಣ ತೀರ್ಸೋಕ್ಕಾಗಿ ನನಗೆ ಇದೊಂದು ಸಣ್ಣ ಅವಕಾಶ. ನಾಳಿಂದ ನೀವು ಕೆಲಸಕ್ಕೆ ಬಂದ್ಬಿಡ್ರಿ, ನಾನು ಇನ್ನೇನು ಬರ್ತೀನಿ. ಹೇ ಮರ, ನೀ ಹೇಳಿದ್ದೆ ನಿಜ. ಯಾವುದೇ ಸ್ವಾರ್ಥ ಇಲ್ಲದೆ ದಾನ ಮಾಡಿದ್ದು ಒಂದಲ್ಲ ಒಂದು ರೂಪದಲ್ಲಿ ನಮ್ಮ ಕಷ್ಟಕಾಲದಲ್ಲಿ ಕೈ ಹಿಡಿಯುತ್ತೆ ಅಂತ ಹೇಳಿದ್ದೆಲ್ಲ ಹಾಗೆ ಆಯಿತು. ಹಿಂದೆ ನಮ್ಮಪ್ಪ ಮಾಡಿದ ದಾನ ಧರ್ಮದಿಂದನೇ ನನಗೆ ಕೆಲಸ ಸಿಗಂಗಾಯ್ತು. ನಾನು ನೋಡಿದ್ರೆ ನಮ್ಮ ಅಪ್ಪನ ಬೈಕಂತಿದ್ದೆ,
ಅಂಥದ್ರಲ್ಲಿ ನಮ್ಮ ಅಪ್ಪನಿಂದನೇ ನನಗೆ ಕೆಲಸ ಸಿಕ್ತು. ಒಂದಲ್ಲ ಒಂದಿನ ನನ್ನ ಮಾತು ನಿನಗೆ ಅರ್ಥ ಆಗುತ್ತೆ ಅಂತ ಹೇಳಿದ್ದೆ. ಇಷ್ಟು ಬೇಗ ಅರ್ಥ ಮಾಡ್ಕೊಂಡ್ಯಾ? ಅರ್ಥ ಮಾಡ್ಕೊಳ್ಳೋ ಕಾಲ ಬೇಗ ಬಂತು ಅಷ್ಟೇ. ಆದರೂ ನಿಂದು ಇನ್ನೊಂದು ಸಮಸ್ಯೆ ಬಗೆಹರಿದಿಲ್ಲಲ್ಲ. ಇನ್ನೊಂದಾ? ಓ ಭಾರತಿನಾ? ಇನ್ನೇನು, ನನಗೆ ಕೆಲಸನೂ ಸಿಕ್ತು, ಸಾಲನೂ ತೀರ್ತು. ಹೇಳಿದ್ರೆ ಆಕೆ ಓಡೋಡು ಬರ್ತಾಳೆ. ಯಾಕೆ ನಗಕತಿ? ಇವಾಗೇನೋ ವಾಪಸ್ ಬರ್ತಾಳೆ. ಆದರೆ ಮುಂದೆ ಹೊತ್ತನ ನಿನಗೆ ಮತ್ತಿನ್ನೊಂದು ಸಮಸ್ಯೆ ಬಂತಪ್ಪ. ಅವಾಗ ಆಕೆ ಮತ್ತೆ ಬಿಟ್ಟು ಹೋದರೆ? ಅಂದರೆ ಆಕೆ ನಿನ್ನ ಸುಖದ ಮಾತ್ರ ನಿನ್ನ ಜೊತೆಗಿರೋದ? ಹಾಗಂದರೆ ಆಕೆಗೆ ನನ್ನ ಮೇಲೆ ಪ್ರೀತಿ ಇಲ್ಲ? ನಿನ್ನ ಮೇಲೆ ಆಕೆಗೆ ಪ್ರೀತಿ ಇಲ್ಲ ಅಂತಲ್ಲ, ಆಕೆ ಪ್ರೀತಿ ಕೆಂಡದ ಥರ. ಆದರೆ ಅವ್ರ ಅಪ್ಪ ಅಮ್ಮನ ಮಾತುಗಳು ಆ ಕೆಂಡದ ಮೇಲೆ ಬೂದಿ ಥರ ಮುಚ್ಕೊಂಡದಷ್ಟೆ. ನೀನು ಒಂದು ಸಣ್ಣ ಬಿರುಗಾಳಿ ಎಬ್ಸಿದ್ರೆ ಸಾಕು, ಆ ಬೂದಿ ಎಲ್ಲ ಹಾರೋಗಿ ಕೆಂಡ ಹೊರ ಕಾಣ್ತತೆ. ಮತ್ತು ಇವಾಗ ಏನು ಮಾಡಲಿ? ನಾನು ನಿನಗೊಂದು ಒಳ್ಳೆ ಐಡಿಯಾ ಕೊಡ್ತೀನಿ. ಹಂಗೆ ಮಾಡಿದ್ರೆ ಆಕೆ ಯಾವತ್ತು ನಿನ್ನ ಬಿಟ್ಟು ಹೋಗಲ್ಲ. ಏನು ಐಡಿಯಾ? ಇಲ್ಲಿ ಕಿವಿ ಕೊಡು. ಮೇಡಮ್ ಕೊರಿಯರ್. ಮೇಡಮ್ ಸೀನ್ ಮಾಡಿ. ಭಾರತಿ, ಹೆಂಗಿದೆಯಾ? ಚೆನ್ನಾಗೇ ಇರ್ತೀಯತ್ತಾಗ. ಯಾಕಂದರೆ ನೀನು ಆ ಮನೆಗೆ ರಾಣಿ ಅಲ್ವಾ? ನಿಂಗೆ ನೆನಪೈತಾ ಭಾರತಿ? ನಾನು ನಿನ್ನ ಮೊದಲನೇ ಸರಿ ನೋಡೋಕ್ಕೆ ಬಂದಾಗ ನಿನ್ನ ಎದುರು ಬಿದ್ರು ಕುಂದಿರ್ಸಿದ್ರು. ನಾನು ನಿನಗೆ ಹೆಂಗೆ ಕಾಣಿಸ್ತಿದ್ನೋ ಗೊತ್ತಿಲ್ಲ, ಆದರೆ ನನಗೆ ಆ ರಾಮ ಮೊದಲನೇ ಸರಿ ಸೀತೆಯನ್ನು ನೋಡಿದಾಗ ಯಾವ ಥರ ನೀನೇ ಮೊದಲು ನೀನೇ ಕೊನೆ ಅಂತ ಅನ್ನಿಸ್ತೋ, ಅದೇ ಥರ ನೀನೇ ನನ್ನ ಸೀತೆ ಅಂತ ಅನ್ನಿಸ್ತು. ನೀನೇ ಮೊದಲು ನೀನೇ ಕೊನೆ ಅಂತ ಅನ್ನಿಸ್ತು. ನನಗೆ ಕೆಲಸ ಸಿಗೋವರೆಗೂ ನಾನೇ ನಿನ್ನ ಆ ಮನೆಗೆ ಕಳಿಸ್ಬೇಕಿತ್ತು. ಪರವಾಗಿಲ್ಲ, ಸದ್ಯಕ್ಕೆ ನೀನು ಅಲ್ಲಿರೋದೇ ಒಳ್ಳೆಯದು. ಕೆಲಸ ಸಿಕ್ಕಿ ಎಲ್ಲ ಸುಧಾರಿಸೋಣ ಮೇಲೆ ನಾನೇ ಬಂದು ಕರ್ಕೊಂಡೋದ್ನು. ಇಂತಿ ನಿನ್ನ ಪ್ರೀತಿಯ ಪತಿ ಮಂಜು. ಈ ಭಾರತಿ, ಏನಿದು? ಯಾಕೆ ಅಳಕತ್ತಿ? ತಪ್ಪು ಮಾಡಿಬಿಟ್ಟೆ ಮಂಜು, ನಿನ್ನ ಬಿಟ್ಟು ಹೋಗಿ ತಪ್ಪು ಮಾಡಿಬಿಟ್ಟೆ. ಪ್ಲೀಸ್ ಫರ್ಗಿವ್ ಮೀ. ಇನ್ಯಾವತ್ತೂ ಬಿಟ್ಟು ಹೋಗಂಗಿಲ್ಲ. ಇದರಲ್ಲಿ ನಿಂದೇನು ತಪ್ಪಿಲ್ಲ ಭಾರತಿ. ಹೇಳಬೇಕಂದ್ರೆ ನಾನೇ ನಿನ್ನ ಆ ಮನೆ ಕಳ್ಸ್ಕೊಡ್ಬೇಕಿತ್ತು. ನಾನು ಮರ್ತಿದ್ದೀನ, ನೀ ಮಾಡಿದೆ ಅಷ್ಟೇ. ಇದರಲ್ಲಿ ನಿಂದೇನು ತಪ್ಪಿಲ್ಲ. ಇಲ್ಲ ಮಂಜು, ನಿನ್ನ ಕಸದಲ್ಲಿ ಸಪೋರ್ಟಿವ್ ಆಗಿ ನಿಲ್ಬೇಕಾಗಿದ್ದು ನಾನೇ ನಿನ್ನ ಬಿಟ್ಟು ಹೋದರೆ. ಈಗ ನನಗೆ ಅರ್ಥ ಆಯಿತು ನಿನ್ನ ಮನಸ್ಸಿಗೆ ಎಷ್ಟು ನೋವು ಮಾಡಿದ್ದೀನಿ ಅಂತ. ಪರವಾಗಿಲ್ಲ ಕಣೆ, ಒಟ್ಟಿನಲ್ಲಿ ನನ್ನ ಸೀತೆನ ನೀವು ವಾಪಸ್ ಬರಲಿಲ್ಲ, ಅಷ್ಟು ಸಾಕು. ಇನ್ಯಾವತ್ತೂ
ಸೀತೆ ಬಿಟ್ಟು ಹೋಗಂಗಿಲ್ಲ ನಾನು. ನನಗೆ ಕೆಲಸ ಸಿಕ್ತು, ಮುಂಚೆಗಿನ ಜಾಸ್ತಿ ಸಂಬಳದ್ದು. ನನಗೆ ಕೆಲಸನೂ ಬೇಡ, ಏನು ಬೇಡ, ನೀನಿದ್ರೆ ಸಾಕು ಮಂಜು. ಹೇಗೆಳಿಯ, ನನ್ನ ಜೀವನದಲ್ಲಿ ಇಷ್ಟು ಖುಷಿಯಾಗಿರೋದಕ್ಕೆ ನೀನೇ ಕಾರಣ. ನಿನಗೆ ಏನು ಹೇಳಬೇಕು, ಯಾವ ಥರ ಗ್ರಾಟಿಟ್ಯೂಡ್ ತೋರಿಸ್ಬೇಕು ಒಂದು ಗೊತ್ತಾಗೋಲ್ತು. ನೀನು ಮಾಡಿರೋ ಸಹಾಯ, ಕೊಟ್ಟಿರೋ ಸಲಹೆ ಯಾವತ್ತೂ ಮರೆಯಂಗಿಲ್ಲ, ಯಾವತ್ತೂ ಮರೆಯಂಗಿಲ್ಲ. ಈ ಒಂದು ಘಟನೆ ಮಂಜುಗೆ ಮುಜುಗರ ಆಗೋ ಹಾಗೆ ಮಾಡ್ತು. ಆದರೆ ಅವನು ಮಾತ್ರ ಆ ಮರದ ಹತ್ರ ಹೋಗೋದು ನಿಲ್ಲಿಸಿಲ್ಲ. ಯಾಕಂದರೆ ಅವನ ಜೀವನದಲ್ಲಿ ಆ ಧ್ವನಿನೇ ಅವನಿಗೆ ತಂದೆ, ತಾಯಿ, ಗುರು, ದೇವರು, ಗೆಳೆಯ ಎಲ್ಲ ಆಗಿರ್ತೈತೆ. ಅವನ ಜೀವನದಲ್ಲಿ ಏನೇ ಮಾಡಬೇಕಂದ್ರೂ ಆ ಧ್ವನಿನ ಕೇಳ್ಕೊಂಡೇ ಮಾಡೋದು. ಹೀಗಿರುವಾಗ ಒಂದಿನ ಮತ್ತೇನಪ್ಪ ಸಮಾಚಾರ? ಯಾಕಪ್ಪ ಮಾತಾಡುವಲ್ಲಿ ಬರ್ಡೇ ಬೇಸತ್ತ ಅಂತೇಳಿ ಯಾರನ್ನ ಕಡ್ಕೊಂಡು ಹೋಗ್ಬಿಡ್ತ ಅಂತ ಹೇಳಿದ್ರೆ ಹೆಂಗ? ಯಾಕ ಏನಾಯ್ತು? ಮಾತಾಡುವಲ್ಲಿ ಮಾತಾಡ. ಇವ ಮಾತಾಡ್ತೀಯಲ್ಲ ನೀನು. ನಡ ಅವನು ಮಾತಾಡೋವಲ್ತ. ಮಂಜು ಎಷ್ಟು ಸಾರಿ ಆ ಮರದ ಹತ್ರ ಹೋಗಿ ಮಾತಾಡಿಸಿದ್ರು ಆ ಧ್ವನಿ ಮಾತಾಡೋದಿಲ್ಲ. ಇದರಿಂದ ಮಂಜು ಡಿಪ್ರೆಷನ್ಗೆ ಹೋಗ್ತಾನೆ. ಮಾತಾಡ. ನಿನ್ನ ಮಾತುಗಳು ಕೇಳಿದೆ ನನ್ನ ಜೀವನನೇ ನರ್ಕ ಆಗೈತೆ. ನನ್ನ ತಲೆ ಒಡೆದು ಚೂರು ಚೂರಾಗುತ್ತೆ ಅನಿಸುತ್ತೆ. ಮಾತಾಡು, ಮಾತಾಡಲೇ. ಮಾತಾಡು, ದಯವಿಟ್ಟು ನನ್ನ ಜೊತೆ ಮಾತಾಡು. ನನಗೆ ಅಪ್ಪ ಅಮ್ಮ ಯಾರೂ ಇಲ್ಲ. ಜೀವನದ ಮೇಲೆ ಭರವಸೆನೇ ಕಳ್ಕೊಂಡು ನನಗೆ ಬೆಟ್ಟದಂಥ ಧೈರ್ಯ ಕೊಟ್ಟು ತಂದೆ ತಾಯಿ ಆಗಿದ್ದೆ. ಈಗ ನೀನೇ ಇಲ್ಲ ಅಂದರೆ ಅದನ್ನು ನನ್ನಿಂದ ತಡ್ಕೊಳಕ್ಕೆ. ಮಂಜು, ಏನು ರುದ್ರ ನೀನಿಲ್ಲಿ? ಅದಿರಲಿ, ಯಾಕೆ ಹೇಳಕತ್ತಿ? ಇಲ್ಲ, ನಾನೆಲ್ಲ ಹೇಳ್ತಿದ್ದೆ, ಹೇಳಕತ್ತಿಲ್ಲ. ನಾನೆಲ್ಲನೂ ನೋಡಿದೆ. ಯಾರ ಜೊತೆ ಮಾತಾಡ್ತಿದ್ದೀಯಾ? ಏನಾಗತ್ತೆ ನಿನಗೆ? ಹೊರಗೂ ಮನೆಗೂ ಸರಿಯಾಗಿ ಯಾರ ಜೊತೆಗೂ ಮಾತಾಡ್ತಿಲ್ಲ. ಯಾವಾಗಲೂ ಏನೋ ಒಂದು ದಂಗು ಬಡ್ದ ಥರ ಕುಂತಿರ್ತೀಯ. ಇಷ್ಟು ವರ್ಷದಲ್ಲಿ ಯಾವತ್ತೂ ಈ ಥರ ನೋಡೇ ಇಲ್ಲ. ನನ್ನ ಹತ್ರ ಹೇಳಾಡ್ದಂಥದ್ದ? ಹಂಗಲ್ಲ ರುದ್ರ, ಅದು ಹಂಗಲ್ಲ ಹಿಂಗಲ್ಲ. ಏನಾಯ್ತಂತ ಫಸ್ಟ್ ಹೇಳು, ಇಲ್ಲಾಂದ್ರೆ ಮಗನೇ ಒದ್ದೇ ಬಿಡ್ತೀನಿ ನೀನು. ಸರಿ, ಹೇಳ್ತೀನಿ. ಇದನ್ನೆಲ್ಲ ಕೇಳಿದ್ಮೇಲೆ ನಾನು ನಿನಗೆ ಹುಚ್ಚಿನ ಥರ ಕಾಣ್ಬೋದು. ಆದರೆ ನೀನು ನನ್ನ ಬಗ್ಗೆ ಏನನ್ನ ಅನ್ಕ, ಇದೇ ಸತ್ಯ. ನಮ್ಮ ಮನೆಗಳು ತಗ ನೀನು ಕರ್ಕೊಂಡು ಹೋಗು. ನಿನ್ನೆಲ್ಲ ಪ್ರಶ್ನೆಗಳಿಗೆ ಅಲ್ಲಿ ಉತ್ತರ ಸಿಗ್ಬೋದು.
ಮಂಜು ಅಂತ. ಇವನಿಗೇನೋ ಒಂದು ಅಗೋಚರವಾದ ಸಮಸ್ಯೆ ಕಾಡ್ತಾ ಇದೆ. ಅದರಿಂದ ಇವನು ತುಂಬ ಕುಗ್ಗೋಗಿದ್ದಾನೆ. ಅದಕ್ಕಾಗಿ ನಾನು ನಿಮ್ಮ ಹತ್ರ ಕರ್ಕೊಂಡು ಬಂದೆ. ಮಂಜು, ಏನಪ್ಪ ನಿನ್ನ ಸಮಸ್ಯೆ? ಗುರುಗಳೇ, ಅದು ಮಂಜು, ನಿನಗೇನಾದರೂ ಬುಕ್ ಓದೋ ಹವ್ಯಾಸ ಇದೆಯಾ? ಓ ಹೌದು ಗುರುಗಳೇ, ಬುಕ್ಸ್ ಓದೋ ಅಭ್ಯಾಸ ಐತೆ. ನಾನು ಈಗೀಗ ಮರ ಜೊತೆ ಜಾಸ್ತಿ ಟೈಮ್ ಪಾಸ್ ಮಾಡ್ತಿದ್ದರಿಂದ ಓದೋಕ್ಕಾಗಿಲ್ಲ. ಅಷ್ಟು ಬಿಟ್ಟರೆ ನಾನು ಡೈಲಿ ಓದ್ತೀನಿ ಗುರುಗಳೇ. ನೀನು ಯಾವ್ಯಾವ ಬುಕ್ ಓದ್ತಾ ಇದ್ದೀಯಾ? ನಾನು ರಾಮಾಯಣ ಓದಿದ್ದೀನಿ, ಮಹಾಭಾರತ ಓದಿದ್ದೀನಿ, ಮಂಕುತಿಮ್ಮನ ಕಗ್ಗ ಓದಿದ್ದೀನಿ, ಇನ್ನು ಸುಮಾರಷ್ಟು ಓದಿದ್ದೀನಿ ಗುರುಗಳೇ. ಯಾಕೆ ಗುರುಗಳೇ ನಗ್ತಾ ಇದ್ದೀರಾ? ನನಗೆ ಇಲ್ಲೇ ತಲೆ ಕೆಟ್ಟು ಕನ್ಫ್ಯೂಸ್ ಆಗೈತೆ. ನೀವು ನಗ್ಬಿಟ್ಟು ಇನ್ನೊಂದಿಷ್ಟು ಕನ್ಫ್ಯೂಸ್ ಮಾಡಬೇಡ್ರಿ. ಮಂಜು, ನಿನಗೆ ಒಂದು ಆಶ್ಚರ್ಯವಾಗಂಥದ್ದು ಒಂದು ಹೇಳ ನಿನಗೆ. ಏನದು ಗುರುಗಳೇ? ಮಂಜು, ಇಷ್ಟು ದಿನ ನೀನು ಮಾತಾಡಿದ್ದು ಮರದ ಜೊತೆಲಿ ಅಲ್ಲ, ಮತ್ತೆ ನಿನ್ನೊಳಗಿರುವ ಇನ್ನೊಬ್ಬ ಮಂಜುವಿನ ಜೊತೆ. ಏನು ಹೇಳಕತ್ತೀರಿ ನೀವು? ನನಗೊಂದು ಸ್ವಲ್ಪನೂ ಅರ್ಥ ಆಗ್ತಿಲ್ಲ. ಹೌದು ಮಂಜು, ನೀನು ಮರೆತಿರ್ಬೋದು. ನಿನ್ನೊಳಗಿರುವ ಚೈತನ್ಯ, ನಿನ್ನೊಳಗಿರುವ ಆತ್ಮ, ನೀನು ಓದಿರುವ ಎಲ್ಲ ಪುಸ್ತಕಗಳ ಜ್ಞಾನವನ್ನು ಅದು ನೆನಪಿಟ್ಕೊಂಡೈತೆ. ನಿನ್ನೊಳಗಿರುವ ಇನ್ನೊಬ್ಬ ಮಂಜುವಿನ ಧ್ವನಿಯನ್ನೇ ನೀನು ಆ ಮರದ ಧ್ವನಿಯನ್ನು ತಿಳ್ಕೊಂಡಿದ್ದೀಯ. ನೀನು ಇಷ್ಟು ದಿನ ಮಾತಾಡಿದ್ದು ಸ್ವತಃ ನಿನ್ನ ಜೊತೆನೇ. ನೀವು ಹೇಳಿದ್ದೆಲ್ಲ ನಿಜ ಇರ್ಬೋದು, ಆದರೆ ಆ ಮರ ಯಾಕೆ ನನ್ನ ಜೊತೆ ಮಾತಾಡ್ತಿಲ್ಲ? ನೀನೇ ಹೇಳ್ದಲ್ಲ ಮಂಜು, ಈ ನಡುವೆ ಪುಸ್ತಕಗಳನ್ನು ಓದೋದಾಗ್ತಾ ಇಲ್ಲ ಅಂತೇಳಿ. ಆ ಧ್ವನಿ ತಾನು ಅರ್ಥ ಮಾಡ್ಕೊಂಡಿರುವ ಎಲ್ಲ ಜ್ಞಾನವನ್ನು ಈಗಾಗಲೇ ನಿನ್ನ ಮುಂದೆ ಹಂಚ್ಕೊಂಡ್ಬಿಟ್ಟಿದೆ. ಆದರೆ ನೀನು ಆ ಮರದ ಮೇಲೆ ಅವಲಂಬನೆಯಾಗಿ ಪುಸ್ತಕಗಳನ್ನು ಓದೋದನ್ನೇ ನಿಲ್ಲಿಸ್ಬಿಟ್ಟಿದೀಯ. ಅದಕ್ಕೆ ಆ ಧ್ವನಿ ನಿನ್ನ ಜೊತೆ ಮಾತಾಡ್ತಾನೇ ಇಲ್ಲ. ಹಾಗಾದರೆ ನಾನು ಮತ್ತೆ ಪುಸ್ತಕಗಳನ್ನ ಓದೋಕ್ಕೆ ಶುರು ಮಾಡಿದ್ರೆ ಆ ಧ್ವನಿ ನನ್ನ ಜೊತೆ ಮಾತಾಡುತ್ತಾ? ನನ್ನ ಮಾತಿನ ಮೇಲೆ ನಿನಗೆ ಅನುಮಾನ ಇದ್ದರೆ ಒಂದು ಸರಿ ಪರೀಕ್ಷೆ ಮಾಡಿ ನೋಡು. ಬರ್ತೀನಿ ಗುರುಗಳೇ. ಭಾರತದ ಬಳಕೆದಾರರಿಗೆ ಉಚಿತ. ಈಗಲೇ ಡೌನ್ಲೋಡ್ ಮಾಡಿ. ಮತ್ತೆ ಮಂಜು, ಹೇಳಿ ಇನ್ನೊಂದ್ಸರಿ ಕರಿ. ಮಂಜು, ಸ್ನೇಹಿತರೆ, ಈ ನಡುವೆ ಮನುಷ್ಯರು ತಮಗೆ ಅಂತ ಒಂದು ಸ್ವಲ್ಪನೂ ಸಮಯ ಕೊಡಲ್ಲ. ಬರೀ ಬ್ಯುಸಿಯಾಗಿರೋದೆ. ಖಾಲಿ ಸಮಯ ಇದ್ದರೂ ಕೂಡ ಮೊಬೈಲಲ್ಲಿ ಬ್ಯುಸಿಯಾಗಿರ್ತಾರೆ. ಇರೋ ಸಮಯದಲ್ಲಿ ಒಂದು ಸ್ವಲ್ಪ ಸಮಯ ಬಿಡು ಮಾಡಿಕೊಂಡು ನಿಮ್ಮ ಜೊತೆ ನೀವೇ ಮಾತಾಡಿ. ಆಗ ಎಷ್ಟೊಂದು ವಿಷಯಗಳು ನಿಮಗೆ ಅರಿವು ಬರುತ್ತೆ. ನಮ್ಮ ಜೊತೆ ನಾವೇ ಮಾತಾಡೋದ್ರಿಂದ ಸರಿ ಯಾವುದು, ತಪ್ಪು ಯಾವುದು, ಏನು ಮಾಡಿದ್ರೆ ಏನಾಗುತ್ತೆ ಅನ್ನೋ ಒಂದು ಕ್ಲಾರಿಟಿ ಸಿಗುತ್ತೆ. ಅದಕ್ಕೆ ನಮ್ಮ ಜೊತೆ ನಾವೇ ಮಾತಾಡ್ಕೋಬೇಕು ಅನ್ನೋದು. ಜನ ಇದನ್ನು ಹುಚ್ಚುವರ್ತನೆ ಅಂದ್ಕೊಂಡ್ರೂ ಪರವಾಗಿಲ್ಲ, ಆದರೆ ಇದೇ ಸರಿಯಾದ ಹಾದಿ ಜೀವನ ನೆಮ್ಮದಿಯಾಗಿ ನಡೆಸೋಕ್ಕೆ.